ಕರ್ನಾಟಕ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಚುನಾವಣೆಗೆ ಕೋಲಾರದಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಅಕ್ರಂ ಪಾಷಾ ತಿಳಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಅವರು ಜಿಲ್ಲೆಯಲ್ಲಿ 7 ಮತಗಟ್ಟೆಗಳಲ್ಲಿ ಮತದಾನ ನಡೆಯಲಿದ್ದು ಆಯಾ ತಾಲೂಕು ಕಚೇರಿಯಲ್ಲಿ ಮತದಾನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. 4,550 ಮತದಾರರಿದ್ದು ಈಗಾಗಲೇ ನೋಂದಾಯಿಸಿಕೊಂಡಿರುವ ಶಿಕ್ಷಕರು ಮತಗಟ್ಟೆಗಳಿಗೆ ತೆರಳಿ ಮತದಾನ ಮಾಡುವಂತೆ ತಿಳಿಸಿದರು. ಮತದಾನ ನಡೆಯುವುದರಿಂದ ಈ ಒಂದು ಆಗ್ನೇಯ ಕ್ಷೇತ್ರದಲ್ಲಿ ನಾವು ಒಟ್ಟು 7 ಮತದಾನ ಕೇಂದ್ರಗಳನ್ನು ತೆರೆದಿದ್ದೇವೆ. ಕೋಲಾರ ತಾಲೂಕು ಕಚೇರಿಯಲ್ಲಿ 2 ಮತದಾನ ಕೇಂದ್ರಗಳು, ಇನ್ನುಳಿದಂತೆ ಎಲ್ಲ ತಾಲೂಕು ಕಚೇರಿಗಳಲ್ಲಿ ಒಂದೊಂದು ಮತದಾನ ಕೇಂದ್ರವನ್ನು ತೆರೆಯಲಾಗಿದೆ. ಒಟ್ಟು 4,550 ಮತದಾರರು ಶಿಕ್ಷಕರು ಮತದಾರರಾಗಿರ್ತಾರೆ. ಇವರಿಗೆ ಈಗಾಗಲೇ ವೋಟರ್ ಸ್ಲಿಪ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಅವರಿಗೆ ಮತದಾನಕ್ಕೆ ಬರುವಂತೆ ಈಗಾಗಲೇ ಅವರಿಗೆ ಮಾಹಿತಿಯನ್ನು ನೀಡಿದ್ದೇವೆ ಮತ್ತು ಎಲ್ಲ ಮತದಾನ ಕೇಂದ್ರಗಳನ್ನು ಸುಸಜ್ಜಿತವಾಗಿ ಇಟ್ಟಿದ್ದೇವೆ. ಇದಕ್ಕೆ ವೆಬ್ಕಾಸ್ಟಿಂಗ್ ನಡೀತಾ ಇದೆ. ನಾವು ಜಿಲ್ಲಾಧಿಕಾರಿ ಕಚೇರಿ ಮತ್ತು ನಮ್ಮ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ಕೂತ್ಕೊಂಡು ನೇರವಾಗಿ ಇದನ್ನು ವೀಕ್ಷಿಸಬಹುದು.